ಹಾಸನದಲ್ಲಿ ಯುವಜನರ ಸಬಲೀಕರಣ, ಉದ್ಯೋಗಾವಕಾಶಗಳ ಸೃಷ್ಟಿ ಹಾಗೂ ಸಮಾಜಮುಖಿ ಸೇವೆಯ ಉದ್ದೇಶದಿಂದ ಹಾಸನ ನಗರದ ಸೇಂಟ್ ಜೋಸೆಫ್ ಕಾಲೇಜಿನ ವತಿಯಿಂದ 2 ದಿನಗಳ ಉಚಿತ ಬೃಹತ್ ಉದ್ಯೋಗ ಮೇಳ 2026ನ್ನು ಆಗಸ್ಟ್ 24 ಮತ್ತು 25ರಂದು ಕಾಲೇಜಿನ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಸೇಂಟ್ ಜೋಸೆಫ್ ಕಾಲೇಜಿನ ಫಾದರ್ ಎಸ್.ಜೆ. ಓಲ್ವಿನ್ ವೇಗಸ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ, ಹಾಸನ, ಮೈಸೂರು ಹಾಗೂ ಬೆಂಗಳೂರಿನ 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿದ್ದು, ವಿವಿಧ ವಿದ್ಯಾರ್ಹತೆ ಹೊಂದಿರುವ ಪದವಿ ಹಾಗೂ ಸ್ನಾತಕೋತ್ತರ ಪದವೀಧರರಿಗೆ ನೇರ ಉದ್ಯೋಗ ಸಂದರ್ಶನದಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಅಭ್ಯರ್ಥಿಗಳಿಗೆ ಕನಿಷ್ಠ 18,000ದಿಂದ ಆರಂಭವಾಗುವ ವೇತನ ಸೇರಿದಂತೆ ಹೆಚ್ಚಿನ ವೇತನದ ಉದ್ಯೋಗಾವಕಾಶಗಳು ಲಭ್ಯವಾಗಲಿವೆ. ಉದ್ಯೋಗ ಸಂದರ್ಶನವನ್ನು ಆತ್ಮವಿಶ್ವಾಸದಿಂದ ಎದುರಿಸಲು ಅಭ್ಯರ್ಥಿಗಳನ್ನು ಸಜ್ಜುಗೊಳಿಸುವ ಉದ್ದೇಶದಿಂದ ಆಗಸ್ಟ್ 24ರಂದು ಉಚಿತ ಉದ್ಯೋಗಪೂರ್ವ ತರಬೇತಿ ಕಾರ್ಯಾಗಾರ ನಡೆಯಲಿದೆ. ಬೆಂಗಳೂರಿನ ಪರಿಣತ ತರಬೇತುದಾರರು ಕಾರ್ಯಾಗಾರ ನಡೆಸಲಿದ್ದು, ಉತ್ತಮ ರೆಸ್ಯೂಮ್ ತಯಾರಿಕೆ, ಸಂದರ್ಶನ ಕೌಶಲ್ಯ, ಸಂವಹನ ಕೌಶಲ್ಯ ಮತ್ತು ಸಾಫ್ಟ್ ಸ್ಕಿಲ್ಸ್, ಜಾಬ್ ಡೆಸ್ಕ್ರಿಪ್ಷನ್ ಹಾಗೂ ಉದ್ಯೋಗದ ಜವಾಬ್ದಾರಿಗಳ ಅರಿವು, ವೃತ್ತಿಪರ ಕೌಶಲ್ಯಗಳು ಸೇರಿದಂತೆ ಹಲವು ವಿಷಯಗಳ ಕುರಿತು ಪ್ರಾಯೋಗಿಕ ತರಬೇತಿ ನೀಡಲಿದ್ದಾರೆ. ಅಲ್ಲದೆ ಸಂದರ್ಶನವನ್ನು ಆತ್ಮವಿಶ್ವಾಸದಿಂದ ಎದುರಿಸುವ ವಿಧಾನ, ಉದ್ಯೋಗದಾತರ ನಿರೀಕ್ಷೆಗಳನ್ನು ಅರ್ಥಮಾಡಿಕೊಳ್ಳುವ ರೀತಿ ಹಾಗೂ ಉದ್ಯೋಗ ಪಡೆಯಲು ಅಗತ್ಯವಿರುವ ವೃತ್ತಿಪರ ಕೌಶಲ್ಯಗಳ ಬಗ್ಗೆಯೂ ಮಾರ್ಗದರ್ಶನ ನೀಡಲಾಗುತ್ತದೆ ಎಂದರು. ಆಗಸ್ಟ್ 25ರಂದು ವಿವಿಧ ಕಂಪನಿಗಳ ಮಾನವ ಸಂಪನ್ಮೂಲ ಅಧಿಕಾರಿಗಳು ಕಾಲೇಜಿನ ಆವರಣದಲ್ಲಿಯೇ ಅಭ್ಯರ್ಥಿಗಳ ನೇರ ಸಂದರ್ಶನ ನಡೆಸಲಿದ್ದಾರೆ. ಅರ್ಹತೆ ಹಾಗೂ ಸಂದರ್ಶನದ ಆಧಾರದ ಮೇಲೆ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ದೊರೆಯುವ ಸಾಧ್ಯತೆಯಿದೆ. ವಿವಿಧ ವಿದ್ಯಾರ್ಹತೆ ಹೊಂದಿರುವವರಿಗೆ ಅವಕಾಶ: ಬಿಬಿಎ, ಬಿಕಾಂ, ಬಿಸಿಎ, ಬಿಎ, ಬಿಎಸ್ಸಿ, ಬಿಇ, ಬಿಟೆಕ್, ಎಂಎ, ಎಂಬಿಎ, ಎಂಕಾಂ, ಎಂಸಿಎ, ಎಂಟೆಕ್ ಸೇರಿದಂತೆ ವಿವಿಧ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಹೊಂದಿರುವ ಅಭ್ಯರ್ಥಿಗಳು ಉದ್ಯೋಗ ಮೇಳದಲ್ಲಿ ಭಾಗವಹಿಸಬಹುದಾಗಿದೆ ಎಂದು ಹೇಳಿದರು. ಸ್ನಾತಕೋತ್ತರ ಪದವಿ ಪಡೆದ ಅಭ್ಯರ್ಥಿಗಳಿಗೆ ಉಚಿತ ಬೃಹತ್ ಮೇಳವನ್ನು ಉದ್ಯೋಗ ಮೇಳವನ್ನು ನಾವು ಮಾಡ್ತಾ ಇದ್ದೇವೆ. ಈ ಉದ್ಯೋಗ ಮೇಳವನ್ನು ಸಂತ ಜೋಸೆಫ್ ಕಾಲೇಜು, ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ಅವರ ಸಹಯೋಗದಿಂದ ಮಾಡ್ತಾ ಇದ್ದೇವೆ. ಇದೊಂದು ಕಳೆದ ವರ್ಷ ಕೂಡ ನಾವಿಲ್ಲಿ ಬಂದು ಈ ಒಂದು ಪ್ರೆಸ್ ಕ್ಲಬಲ್ಲಿ ಭಾಗವಹಿಸಿ ನಾವು ಸುದ್ದಿಗೋಷ್ಠಿಯನ್ನು ಮಾಡಿದೆವು. ಅದರ ಬಗ್ಗೆ ವಿವರಣೆ ಮಾಡಿದೆವು. ಸುಮಾರು 192 ಮಂದಿ ವಿದ್ಯಾರ್ಥಿಗಳು ಬಂದಿದ್ದರು. ಅದರಲ್ಲಿ 121 ಮಕ್ಕಳಿಗೆ ಅವರಿಗೆ ಆಫರ್ ಲೆಟರ್ ಸಿಕ್ಕಿತ್ತು, ಅದರ ಉದ್ಯೋಗವನ್ನು ಸಿಕ್ಕಿತ್ತು. ಅದೇ ರೀತಿ ಈ ವರ್ಷ ಕೂಡ ನಾವು ಪುನರಾವರ್ತಿಸುತ್ತಿದ್ದೇವೆ. ಇದರ ಮುಖಾಂತರ ನಮ್ಮ ಜನರಿಗೆ, ಪ್ರತ್ಯೇಕವಾಗಿ ದೂರದಿಂದ ಬರುವಂಥ ಮಕ್ಕಳಿಗೆ ಅರಸೀಕೆರೆ, ಸಕಲೇಶ್ಪುರ, ಬೇಲೂರು, ಹಳೆಬೀಡು, ಹೊಳೆನರಸೀಪುರ ಇಂತಹ ಸ್ಥಳಗಳಲ್ಲಿ ಉದ್ಯೋಗ ಇದು ಕೊಡಲಿಕ್ಕೆ ಕಂಪನಿ ಹೋಗ್ತಾ ಇಲ್ಲ. ಆದರೆ ಹಾಸನ ಬರ್ತಾ ಇದ್ದಾರೆ. ಆದರೆ ನಮ್ಮ ಸಂಸ್ಥೆಯಲ್ಲಿ ಇರುವುದರಿಂದ ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಪ್ರದೀಪ್ ಕುಮಾರ್ ಅವರು, ನಮ್ಮ ಕಾಲೇಜಿನ ವೈಸ್ ಪ್ರಿನ್ಸಿಪಲ್, ಇದರ ಬಗ್ಗೆ ಹೇಳ್ತಾ ಇದ್ದಾರೆ. ನಿಮಗೆಲ್ಲ ತಿಳಿದಿದೆ, ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಉದ್ಯೋಗ ತಗೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ. ಅದನ್ನು ಕೂಡ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಜಾಸ್ತಿ ಆದಮೇಲೆ ಉದ್ಯೋಗವನ್ನು ಕಡಿತ ಮಾಡ್ತಾ ಇದ್ದಾರೆ ಎಲ್ಲ ಕಂಪ್ನಿಗಳಲ್ಲಿ. ಅಂಥದ್ರಲ್ಲಿ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಉದ್ಯೋಗವನ್ನು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಡಿಗ್ರಿ ಮಾಡಿದವ್ರಿಗೆ, ಮತ್ತು ಎಸ್ಪೆಷಲಿ ಗ್ರಾಮೀಣ ಭಾಗದಲ್ಲಿ ಇರುವಂತಹ ಇದು ಹಾಸನ ಅಂದರೆ ಇದು ಬರುತ್ತೆ, ಟೈಪ್ 3 ಸಿಟೀಸ್ ಅಂತ ಹೇಳ್ಕೊಳ್ತೀವಿ. ಇಲ್ಲಿ ಇಂದ ಮಕ್ಕಳು ಬೆಂಗಳೂರು ಅಂತ ಹೋಗಿ ಅಲ್ಲಿ ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಮ್ಮದೇ ಒಂದು ಲೋಕಲ್ನಲ್ಲಿ ನಾವು ಬೆಂಗಳೂರಿಂದ ಒಂದು 20ಕ್ಕೂ ಹೆಚ್ಚು ಕಂಪ್ನಿಗಳನ್ನು ಕರೆಸಿ ಆ ಮಕ್ಕಳಿಗೆ ಜಾಬ್ ಉದ್ಯೋಗ ಮೇಳವನ್ನು ಕೊಡುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಓಕೆ, ನಾವು ಅದಕ್ಕೆ ಏನು ಮಾಡ್ಕೊಳ್ತೀವಿ ಅಂದರೆ, ನಾವು ಡೈರೆಕ್ಟಾಗಿ ಒಂದು ಉದ್ಯೋಗ ಮೇಳಕ್ಕೆ ಬನ್ನಿ ಅಂತ ಹೇಳಿ ಬಂದಾಗ ಅವ್ರಿಗೆ ಮಕ್ಕಳು ಪ್ರಿಪೇರ್ ಆಗಿ ಬಂದಿರಲ್ಲ. ಓಕೆ, ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿರಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ಕೊಳ್ತಿದ್ವಿ, 24ನೇ ತಾರೀಕು ಒಂದು ದಿವಸ ಸಿದ್ಧತಾ ಕಾರ್ಯಕ್ರಮ. ಅಂದರೆ ಅವರುಗಳಿಗೆ ಆ ಕಂಪ್ನೀಸ್ಗಳಿಗೆ ಏನು ಡಿಮ್ಯಾಂಡ್ ಬರ್ತದೆ, ಅವ್ರಿಗೆ ಏನಿರ್ತಾರೆ, ಈಗ CV ಅವ್ರದ್ದು ರೆಸ್ಯೂಮ್ ರೈಟಿಂಗ್ಸ್ಗಳು ಸ್ಕಿಲ್ಸ್ ಹೇಗೆ, ಅಥವಾ ಗ್ರೂಪ್ ಡಿಸ್ಕಷನ್ಸ್ಗಳು ಹೇಗೆ, ಯಾವ ಸ್ಟೇಜಸ್ ಇರ್ತವೆ. ಈಗ ಯಾವುದೊಂದು ಇಂಟರ್ವ್ಯೂ ಹೋಯ್ತು ಅಂದರೆ ಆ ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಿಮ್ಮ ಕಂಪ್ನಿ ಬಗ್ಗೆ ಏನೇನು ಗೊತ್ತಿದೆ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಪ್ರಿಪೇರ್ ಆಗಿ ಹೋಗೋದು. ಹಾಗಾಗಿ ಒಂದು ದಿವಸದ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿರ್ತೀವಿ. ಅದನ್ನು ಉಪಯೋಗ ಪಡ್ಕೊಡ್ತೀವಿ. ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಅದಾದ ನಂತರ 25ನೇ ತಾರೀಕು ಮಂಗಳವಾರ 20ಕ್ಕೂ ಹೆಚ್ಚು ಕಂಪನಿಗಳು ಬಂದ್ಬಿಟ್ಟು ಒಂದು ಉದ್ಯೋಗ ಮೇಳವನ್ನು ಮಾಡಿಕೊಡ್ತಿದ್ದಾರೆ. ಫಾದರ್ ಹೇಳಿದಾಗೆ ಕಳೆದ ಬಾರಿ ಕೂಡ ತುಂಬ ಮಕ್ಕಳು ಬಂದಿದ್ರು. ಇದನ್ನು ನಾವು ಇನ್ನೂ ಹೆಚ್ಚಿಗೆ ಸ್ವಲ್ಪ ಪ್ರಚಾರ ಮಾಡಬೇಕು. ಎಲ್ಲ ನಮ್ಮ ಹಾಸನ ತಾಲೂಕಿ ಅಥವಾ ಡಿಸ್ಟ್ರಿಕ್ಟ್ನಲ್ಲಿರುವಂಥ ಎಲ್ಲ ಮಕ್ಕಳುಗಳು ಬಂದಿದ್ದಲ್ಲಿ ಭಾಗವಹಿಸಬೇಕು. ಅಕ್ಕಪಕ್ಕದ
ಜಿಲ್ಲೆಗಳಿಂದಲೂ ಉದ್ಯೋಗ ಅವಕಾಶಗಳು ಬರ್ಬೋದು ಅಂತ ಹೇಳೋದಕ್ಕೋಸ್ಕರ ನಾನು ನಿಮ್ಮನ್ನ ಸಹಾಯ ಕೇಳಕ್ಕೆ ಬಂದಿದ್ದೀವಿ. ನಿಮ್ಮಿಂದ ಇದು ಎಷ್ಟು ಪ್ರಚಾರ ಮಾಡೋಕ್ಕಾಗುತ್ತೋ ಮಾಡಿ ನಮ್ಗೆ ಬಂದರೆ ಅಷ್ಟೇ. ಇದರಲ್ಲಿ ನಮ್ಮದು ಯಾವುದೇ ರೀತಿ ಬೇರೆ ಏನಿಲ್ಲ, ನಾವು ಉಚಿತವಾಗಿ ಮಾಡ್ತಾ ಇರೋವಂಥದ್ದು, ಫ್ರೀ ಆಫ್ ಕಾಸ್ಟಸ್ ಆಗಿರುತ್ತೆ. ಎಲ್ಲ ಏನು ಖರ್ಚು ವೆಚ್ಚ ಬರ್ತದೆ ಅದನ್ನು ಮ್ಯಾನೇಜ್ಮೆಂಟ್ ಬೇರೆ ಮಾಡ್ಕೊಳ್ತಾರೆ. ವಿದ್ಯಾರ್ಥಿಗಳು ಬರ್ತಾರೆ, ಅವರು ಇಂಟರ್ವ್ಯೂ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ, ಪ್ಲಸ್ ಇಂಟರ್ವ್ಯೂ ಅಟೆಂಡ್ ಮಾಡ್ಕೊಂಡು ಹೋಗ್ತಾರೆ. ಓಕೆ, ಅದನ್ನು ಪ್ರಚಾರ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ. ಈಗ ಶ್ರೀಯುತ ರಂಗೇಗೌಡರು ನಮ್ಮ ಕಾಲೇಜಿನ ವಿಭಿನ್ನತೆ ಯಾವ ರೀತಿಯಲ್ಲಿ ಈ ನಮ್ಮ ಅಭ್ಯರ್ಥಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಿದೆ ಅದರ ಬಗ್ಗೆ ಹೇಳ್ತಾ ಇದ್ದಾರೆ. ಬಂಧುಗಳೇ ನಮಸ್ತೆ.